ಹಾಗೂ STS ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸಂಯುಕ್ತ ಆಶ್ರಯದಲ್ಲಿ ಸ್ವಾಮಿ ವಿವೇಕಾನಂದ ಜಯಂತಿಯನ್ನು ಆಚರಣೆ ಮಾಡ್ತೇವೆ. ಈ ಸ್ವಾಮಿ ವಿವೇಕಾನಂದ ಜಯಂತಿಯನ್ನು ಈ 2ನೇ ಬಾರಿ ನಾವು ಮಾಡ್ತಾ ಇದ್ದೀವಿ. ಹಿಂದಿನ ವರ್ಷ ಕೂಡ ನಾವು ಇದೇ ವೇದಿಕೆಯಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ಉದ್ಘಾಟನೆಯಾಗಿರ್ತಕ್ಕಂಥ ಕಾಲೇಜಿನ ಪ್ರಾಂಶುಪಾಲರು ಆಗಿರ್ತಕ್ಕಂಥ ಜಿ ಸೋಮಶೇಖರ್ ಸರ್ ಅವರಿಗೆ ಎಲ್ಲರಿಂದ ಸುಸ್ವಾಗತವನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತೇನೆ. ಅದೇ ರೀತಿಯಾಗಿ ನಮ್ಮ ಚಾರಿಟಬಲ್ ಟ್ರಸ್ಟ್ನ PM ಈಶ್ವರಯ್ಯ ಅಧ್ಯಕ್ಷರು ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಪುಷ್ಪ ಕೊಡುವ ಮೂಲಕ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಮತ್ತೊಬ್ಬ ಅತಿಥಿಯಾಗಿರ್ತಕ್ಕಂಥ ಕಿನ್ನರ ಸ್ಕೌಟ್ ಅಂಡ್ ಗೈಡ್ಸ್ನ ಕಾನೂನು ಕಾರ್ಯದರ್ಶಿಯಾಗಿರ್ತಕ್ಕಂಥ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಮತ್ತೊಬ್ಬ ಅತಿಥಿಯಾಗಿರ್ತಕ್ಕಂಥ ಡಾಕ್ಟರ್ ಜಗದೀಶ್ ಚಂದ್ರಬೋಸ್ ಈ ಕಾಲೇಜಿನ ಅನುಪಸ್ಥಿತಿ ಅವರಿಗೂ ಕೂಡ ಸ್ವಾಗತವನ್ನು ನಾವು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇವೆ. ಮತ್ತೊಬ್ಬ ನಮ್ಮ ಯೂನಿಟ್ ಚಾಪ್ಟರ್ನ ಸಕ್ರಿಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ವೆಂಕಟೇಶ್ ಸದಸ್ಯರು ಅವರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಮತ್ತೊಬ್ಬ ನಮ್ಮ ಯೂನಿಟ್ ಚಾಪ್ಟರ್ನ ಟ್ರಸ್ಟ್ನ ಸದಸ್ಯರಾಗಿರ್ತಕ್ಕಂಥ ಅಂಗಡಿ ಪ್ರಸಾದ್ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಮತ್ತು ಸ್ವಾಮಿ ವಿವೇಕಾನಂದರ ಕುರಿತು ವಿಚಾರಧಾರೆಗಳನ್ನು ಮಾತಾಡಲಿಕ್ಕೆ ಆಗಮಿಸಿರ್ತಕ್ಕಂಥ ಪ್ರೌಢಶಾಲಾ ಶಿಕ್ಷಕರು ಆಗಿರ್ತಕ್ಕಂಥ ಆತ್ಮೀಯರು ಆಗಿರ್ತಕ್ಕಂಥ ಮಟ್ಟಳ್ಳಿ ನಾಗರಾಜ್ ಅವರಿಗೂ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಈ ಕಾರ್ಯಕ್ರಮದ ನಮ್ಮ ಯೂನಿಟ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಈ ವರ್ಷದಿಂದ ಒಂದು ವಿಶೇಷ ಸೇವಾರತ್ನ ಪ್ರಶಸ್ತಿಯನ್ನು ನಾವು ಪ್ರಕಟ ಮಾಡ್ತಾ ಇದ್ದೀವಿ. ಈ ಸೇವಾ ಪ್ರಶಸ್ತಿಗೆ ಅರ್ಹರಾಗಿ ನಾವು ಗುರುತಿಸಿರ್ತಕ್ಕಂಥ ಆನಂದಿಸದಲ್ಲಿ ಪ್ರಸಿದ್ಧಿಯಾಗಿರ್ತಕ್ಕಂಥ RN ಬಸವರಾಜ್ ಸರ್ ಅವರನ್ನ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಈ ಕಾಲೇಜಿನ ಉಪನ್ಯಾಸಕರಾಗಿರ್ತಕ್ಕಂಥ ಮತ್ತೊಬ್ಬ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮತ್ತೊಬ್ಬ ನಮ್ಮ ಯೂನಿಟ್ ಚಾಪ್ಟರ್ನ ಟ್ರಸ್ಟ್ನ ಸದಸ್ಯರಾಗಿರ್ತಕ್ಕಂಥ KS ರುದ್ರೇಶ್ ಅವರು ಹಾಗೂ ರಂಗಕಲಾವಿದರು ಕೂಡ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಸನ್ಮಾನಿತರಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ನನಗೆ ಸ್ವಾಗತ ಪಾಠ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಾವು ಪ್ರಶ್ನೆ ಎಲ್ಲ ಸದಸ್ಯರಿಗೂ ಹಾಗೂ ಮತ್ತೆ ಈ ಮುದ್ದು ಮಕ್ಕಳಿಗೂ ಮತ್ತು ಪತ್ರಿಕಾ ಮಾಧ್ಯಮಗಳು ಈ ಕಾರ್ಯಕ್ರಮಕ್ಕೆ ಸ್ವಾಗತ